ಧನುರಾಶಿಯವರಿಗೆ ಈಗ ವರ್ಷದ ಆದಿಯಲ್ಲಿ ನಿಮಗೆ ಅತ್ಯಂತ ಶುಭ ಫಲ, ಸಿಹಿ ಫಲ ಇದೆ. ಗುರು ಪಂಚಮದಲ್ಲಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಬುದ್ಧಿ ಬಲದಿಂದಾಗಿ ಹೊಸ ಪ್ರಾಜೆಕ್ಟ್ಗಳಿಗೆ ನೀವು ಮುನ್ನುಡಿ ಬರೀತಕ್ಕಂಥದ್ದು, ಅವುಗಳನ್ನು ನೀವು ನಿಭಾಯಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ತುಂಬ ಉತ್ಕೃಷ್ಟವಾದ ಫಲ ಇದೆ. ಆದರೆ ಮೇನ್ ಹಂತರದಲ್ಲಿ ಗುರುವಿನ ಪರಿವರ್ತನೆ ಆಗುತ್ತೆ. ಆಗ ನೋಡಿಪ್ಪ, ಹೆದರಬೇಡಿ. ಗುರು 6ನೇ ಮನೆಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ಸಾಲಗಳನ್ನು ಸೂಚಿಸುತ್ತೆ. ದೇಹಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ. ಈ ಷಷ್ಠ ಸ್ಥಾನ ಒಂದು ದುಸ್ಥಾನ, ಹೀಗಾಗಿ ರೋಗ ಸ್ಥಾನ, ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಆಹಾರದ ಮೇಲೆ ಕಂಟ್ರೋಲ್ ಇರಲಿ. ಹುಚ್ಚಾಬಟ್ಟೆ ಏನಂದ್ರೆ ಅದನ್ನೇ ತಿನ್ನೋದು, ಎಲ್ಲಂದ್ರೆ ಅಲ್ಲೇ ಅದನ್ನೇ ತಿನ್ನೋದು, ಏನಂದ್ರೆ ಅದೇ ಅಪೇಕ್ಷಿಸು, ಇದೆಲ್ಲ ನಿಮಗೆ ತೊಡಕನ್ನು ಉಂಟು ಮಾಡುತ್ತೆ. ಇವುಗಳ ಬಗ್ಗೆ ಎಚ್ಚರಿಕೆ ಬೇಕು ಅನ್ನೋದೇ ಗ್ರಹಗಳ ಸಂಚಾರ ಹೇಳತಕ್ಕಂಥ ಪಾಠ. ಇವುಗಳ ಬಗ್ಗೆ ನಿಗಾ ಇರಬೇಕು. ನೋಡಿ, ಚತುರ್ಥದ ರಾಹು ನೀರಿನ ಕಂಟಕಗಳನ್ನು ಸೂಚಿಸುತ್ತೆ, ನೀರಿನ ಅಭಾವವನ್ನು ಸೂಚಿಸುತ್ತೆ, ನೀರಿಗಾಗಿ ಅಲೆದಾಟವನ್ನು ಸೂಚಿಸುತ್ತೆ. ಜೊತೆಗೆ ನಿವೇಶನ ಅಥವಾ ಕೃಷಿ ಕ್ಷೇತ್ರಗಳಲ್ಲಿ ತೊಡಕುಗಳನ್ನು, ವಿಷಜಂತುಗಳ ಭಯ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಈ ವರ್ಷವಿಡೀ ನೀವು ಇಂಥ ಕಡೆಗಳಲ್ಲಿ, ಇಂಥ ವಿಚಾರಗಳಲ್ಲಿ ತುಂಬ ಜಾಗ್ರತೆ ಇರಬೇಕು. ಧನುಸ್ಸು ರಾಶಿಯವರು ಕರ್ಮಸ್ಥಾನದಲ್ಲಿ ಕೇತು ಬೇರೆ ಇದ್ದಾನೆ. ಹೀಗಾಗಿ ಕಾರ್ಯಗಳೆಲ್ಲ ವಿಘ್ನಗಳ ಸಂಭವಿಸೋದು, ತೊಡಕುಗಳು ಉಂಟಾಗೋದು, ನಿಮಗೆ ಏನೇ ಆಗಲಿ ನನ್ನ ಕೆಲಸ ಗುರುತಿಸಲಿಲ್ಲ, ಐಡೆಂಟಿಟಿ ಸಿಗಲಿಲ್ಲ, ನನಗೆ ಮಾನ್ಯತೆ ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ಸಂಕಟ ಇದೆಯಲ್ಲ, ಅದೆಲ್ಲ ಈ ಪಾಪಗ್ರಹಗಳಿಂದ ಅವುಗಳು ಸೂಚಿಸುತ್ತೆ ಇಂಥ ಫಲಗಳನ್ನು. ಹೀಗಾಗಿ ಧನುಸ್ಸು ರಾಶಿಯವರು ಈ ವರ್ಷ ನಿಮಗೇನಪ್ಪ ಬಲ ಅಂತಂದರೆ ತೃತೀಯದ ಶನೈಶ್ಚರ, ಅವನು ಸ್ವಲ್ಪ ಧೈರ್ಯ ತಂದು ಕೊಡ್ತಾನೆ. 3ನೇ ಮನೆಯಲ್ಲಿ ಶನಿ ಇದ್ದರೆ ಅವನು ನಿಮಗೆ ಒಂದು ಇದೆಲ್ಲ ತೊಡಕಿದ್ರು ಏನೋ ಸಾಕ್ತಾ ಇದ್ದೀನಿ, ಕಾರಣ ಗೊತ್ತಿಲ್ಲ ನನಗೆ, ದೈವ ಸಹಾಯ ಅಂತಾರಲ್ಲ, ಅದು ಶನಿ ಸಹಾಯ. ಹೀಗಾಗಿ ಶನೈಶ್ಚರ ನಿಮ್ಮ ಪಾಲಿಗೆ ಅಭಯಪ್ರದ. ಹೀಗಾಗಿ ಅವನೊಬ್ಬನ ನಚ್ಕೊಂಡು ನೀವು ಮುಂದೆ ಸಾಗಬೇಕು. ತಪ್ಪದೇ ಈ ತೊಡಕುಗಳಿಂದ ಹೊರಬರಲಿಕ್ಕೆ ಗುರುಚರಿತ್ರೆ ಪಾರಾಯಣ, ಗುರುಕ್ಷೇತ್ರ ದರ್ಶನ ಮಾಡೋದನ್ನು ಮರಿಬೇಡಿ. ಅದು ಬಹಳ ಮುಖ್ಯವಾಗಬೇಕು. ಈ ವರ್ಷದ ಮಧ್ಯಭಾಗದಲ್ಲಿ, ಕಾರ್ತಿಕ ಮಾಸದ ನಂತರದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಸಂಗಾತಿಯಿಂದಾಗಿ ಕಲಹಗಳು, ಇಬ್ಬಾಗವಾಗ್ತಕ್ಕಂಥ ಈ ಥರದೊಂದು ಸಂಕಟ ಸೂಚಿಸುತ್ತೆ. ಈ ಕಾರಣದಿಂದಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ತಾ ಇರ್ತಕ್ಕಂಥದ್ದನ್ನು ಮರಿಬೇಡಿ. ಇವೆಲ್ಲ ಬೇಕು ನಿಮ್ಮ ಒಂದು ಜೀವನ ಸುಗಮವಾಗಿ ಸಾಗಲಿಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.